कुर्ची रायबाग तालुका के सुट्टट्टी गांव के सरकारी हायर प्राइमरी स्कूल में गोल्ड मेला और फूड मेला लगाया गया। इस मौके पर टीचरों की तरफ से दिए गए 1000 रुपए का बॉन्ड, स्कूल बैग, नोटबुक, पेन, पेंसिल और रबर रायबाग के ब्लॉक एजुकेशन ऑफिसर बसवराजप्पा आर ने पहली क्लास के बच्चों को बांटे। मेले में बुजुर्गों, गणमान्य लोगों और आम लोगों ने 30 से ज्यादा सब्जियों और अलग अलग तरह के फूड स्टॉल से जानकारी ली और सब्जियां खरीदी। बच्चों के फूड स्टॉल पर जाने के साथ साथ उन्होंने खाने का स्वाद चखा और बच्चों को शुभकामनाएं दी। इस मेले में बच्चे बैंगन, टमाटर, गेवादिकई, पालक, धनिया आदि कई तरह की सब्जियां लेकर आए थे। फूड मेले में क्रीम, भेल, थाली पट्टी, हलवा, शेंगा होलीगे, सज्जे रोटी चटनी सहित कई तरह के खाने की चीजें थीं और इसमें बड़ी संख्या में आम लोगों ने भाग लिया, जिन्होंने त्योहार का असली आनंद उठाया। शिक्षा अधिकारी ऑफिसर बसवराजप्पा आर, शिक्षा कोऑर्डिनेटर मनोहर पुजारी, CRPPS कामले, प्राध्यापक ZR मुल्ला, SDMC प्रेसिडेंट परशुराम कोलेकर, मुरारी बाने, जग्गू मखदुम, मारुति खोत और दूसरे लोग इस इवेंट में मौजूद थे। ಸರ್ಕಾರಿ ಶಾಲೆಯ ನಮ್ಮ ನೆಚ್ಚಿನ ಮೆಚ್ಚಿನ ಶಿಕ್ಷಕರಿಂದ ಬ್ಯಾಗ್ ವಿತರಣೆ, ಹಾಗೆ ಇನ್ನೊಬ್ಬ ಶಿಕ್ಷಕರು ಮಕ್ಕಳಿಗೆ ನೋಟ್ಬುಕ್ಕು, ಪೆನ್ಸಿಲ್ಲು ಇವುಗಳ ವಿತರಣೆ, ಫುಡ್ ಫೆಸ್ಟಿವಲ್, ಮಕ್ಕಳ ಸಂತೆ, ಭಾಳ ವಿನೂತನವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಎಲ್ಲ ಸೇರಿ ಒಟ್ಟಾಗಿ ಒಂದು ಕಾರ್ಯಕ್ರಮವನ್ನು ನಮ್ಮ ಸುಟ್ಟಟ್ಟಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದೀವಿ. ಈಗಾಗಲೇ ಕಾರ್ಯಕ್ರಮವನ್ನು ಕಣ್ಣಾರೆ ನಾವೆಲ್ಲರೂ ಕೂಡ ನೋಡ್ತಾ ಇದ್ದೀವಿ. ಭಾಳ ಅರ್ಥಗರ್ಭಿತವಾಗಿರ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರುವ ಶಾಲೆಯ SDMC ಅಧ್ಯಕ್ಷರೇ, ಹಾಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಿಯಾಗಿ ಎಲ್ಲ ಹಾಜರಾಗಿರುವ ಸದಸ್ಯರೇ, ನಮ್ಮ ಇಲಾಖೆ, ನಮ್ಮ ಸರ್ಕಾರ ಮತ್ತು ಇಲಾಖೆ ವತಿಯಿಂದ ಈಗಾಗಲೇ ನಾವು ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಆಂದೋಲನವನ್ನು ಮಾಡಿದ್ವಿ. ಯಾವಾಗಲೂ ನಾವು ಮೇ ತಿಂಗಳಲ್ಲಿ, ಜೂನ್ ತಿಂಗಳಲ್ಲಿ ದಾಖಲಾತಿ ಆಂದೋಲನವನ್ನು ಮಾಡ್ತಾ ಇದ್ವಿ. ಈಗಾಗಲೇ ನಮ್ಮ ಶೈಕ್ಷಣಿಕ ವರ್ಷದ ಅರ್ಧ ಭಾಗ ಮುಗಿದಿದೆ, ಮುಕ್ತಾಯ ಹಂತದಲ್ಲಿದ್ದೀವಿ. ಈಗಾಗಲೇ ನಮಗೆ ಮಾರ್ಗಸೂಚಿಯನ್ನು ಬಿಟ್ಟು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಆಂದೋಲನವನ್ನು ಮಾಡಿಕೊಂಡು, ದಾಖಲಾತಿ ಆಂದೋಲನ ಮುಖಾಂತರವಾಗಿ ಏನಾಗಿದೆ, ಸರ್ಕಾರಿ ಶಾಲೆಗೆ ಮಕ್ಕಳನ್ನು ದಾಖಲು ಮಾಡ್ತಕ್ಕಂಥ, ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ದಾಖಲು ಮಾಡ್ತಕ್ಕಂಥದ್ದು, ಸರ್ಕಾರಿ ಶಾಲೆಯಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು, ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಇರ್ತಕ್ಕಂಥ ಗುಣಮಟ್ಟದ ಶಿಕ್ಷಕರ ಬಗ್ಗೆ ತಿಳಿಸ್ಕೊಡ್ತಕ್ಕಂಥದ್ದು, ಹಾಗೆ ಸರ್ಕಾರಿ ಶಾಲೆಗಳಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು, ಹಾಗೆ ಸರ್ಕಾರದಿಂದ ಬರ್ತಕ್ಕಂಥ ವಿವಿಧ ಎಲ್ಲ ಯೋಜನೆಗಳನ್ನು ಅನುಷ್ಠಾನವನ್ನು ಮಾಡ್ತಕ್ಕಂಥದ್ದು. ಇವತ್ತು 1-2 ಲೆಕ್ಕ ಇಲ್ಲ, ಖಂಡಿತವಾಗಿ ನಾವು ಪಾಠದ ಜೊತೆಗೆ ಸುಮಾರು ನಮಗೆ ಕೂಡ ಅದನ್ನು ಕೌಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ವಿನೂತನವಾಗಿರ್ತಕ್ಕಂಥ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಪ್ರತಿದಿನ ಪ್ರತಿ ಹಂತದಲ್ಲೂ ಕೂಡ ನಾವು ಮಾಡ್ತಾ ಇದ್ದೀವಿ. ಇದರೆಲ್ಲ ಉದ್ದೇಶ ಏನಪ್ಪ ಅಂದರೆ, ನಮ್ಮ ಮಕ್ಕಳು ಬಲವರ್ಧನೆ ಆಗಬೇಕು, ಸದೃಢರಾಗಬೇಕು, ಯಾವುದರಲ್ಲಿ ಕೂಡ ಅವರು ಕೊರತೆ ಆಗಿರಬಾರ್ದು, ನಮ್ಮ ಸರ್ಕಾರಿ ಶಾಲೆ ಮಕ್ಕಳು ಮೇಲ್ಪಂಕ್ತಿಯಲ್ಲಿ ಇರಬೇಕು ಅನ್ನೋ ಒಂದು ಒಳ್ಳೆಯ ಉದ್ದೇಶದಿಂದ ಇವತ್ತು ನನ್ನ ಸರ್ಕಾರ ಮತ್ತು ಶಿಕ್ಷಣ ಇಲಾಖೆ ಮಾಡ್ತಿದೆ. ಈ ವರ್ಷ ನಮಗೇನು ಟಾಸ್ಕನ್ನು ಕೊಟ್ಟಿದೆ ಸರ್ಕಾರ, ಇಲಾಖೆ, ನಮ್ಮ ಶಿಕ್ಷಣ ಇಲಾಖೆ, ದಾಖಲಾತಿ ಆಂದೋಲನದ ಮುಖಾಂತರವಾಗಿ ಕೂಡ ಸಿಗಲಿ, ಇನ್ನು ಹೆಚ್ಚಿನದಾಗಿ ದಾಖಲಾತಿ, ಎಷ್ಟು ಮಕ್ಕಳು ದಾಖಲಾಗ್ತಾರೋ ಎಲ್ಲ ಮಕ್ಕಳಿಗೂ ಕೂಡ ಎಲ್ಲ ಸೌಲಭ್ಯಗಳನ್ನು ನಾವು ಕೊಡ್ತಾ ಇದ್ದೀವಿ. ಹಾಗಾಗಿ ಸೌಲಭ್ಯಗಳ ಪ್ರಯೋಜನವನ್ನು ಪಡ್ಕೊಳ್ಳಿ. ಹಾಗೆ ಅದು ನಾವು ಬರೀ ದಾಖಲು ಮಾಡಿಕೊಳ್ತಕ್ಕಂಥದ್ದು ಅಷ್ಟೇ ಮುಖ್ಯ ಅಲ್ಲ, ಇಲ್ಲಿ ನಾವು ಒಳ್ಳೆಯ ಶಿಕ್ಷಣವನ್ನು ಕೂಡ ಕೊಡ್ತಾ ಇದ್ದೀವಿ, ಒಳ್ಳೆಯ ಗುಣಮಟ್ಟದ ಶಿಕ್ಷಣವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಮಕ್ಕಳಿಗೆ ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಗಳನ್ನು ಕೂಡ ನೋಡಿ, ಇವತ್ತು ಮಕ್ಕಳ ಸಂತೆಯನ್ನು ಏರ್ಪಡಿಸಿದ್ದೀವಿ, ಫುಡ್ ಆಹಾರ ಮೇಳ, ಇವುಗಳ ಮುಖಾಂತರವೇನಾಗಿದೆ, ಮಕ್ಕಳಿಗೆ ವ್ಯಾವಹಾರಿಕ ಜ್ಞಾನವನ್ನು ಕಲಿಸ್ತಕ್ಕಂಥದ್ದು, ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು, ಇಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಇಲ್ಲಿ ನೋಡಿ, ಇವತ್ತು ವಿಷಯ ಮತ್ತು ಎಲ್ಲರೂ ಮೆಚ್ಚುವಂತಕ್ಕಂಥ ವಿಷಯವನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ. ಇಲ್ಲಿ ದಾಖಲಾಗ್ತಕ್ಕಂಥ ಮಕ್ಕಳಿಗೆ ಶ್ರೀಮತಿ ಕಲ್ಲಟ್ಟಿ ಟೀಚರ್
1,000 ರೂಪಾಯಿ ಬಾಂಡನ್ನು ಪ್ರತಿ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಸಲ್ಲಿಸ್ತಾ ಇದ್ದಾನೆ. ಈ ಮನಸ್ಸು ಎಲ್ಲರಿಗೂ ಕೂಡ ಬರಬೇಕು. ಇಲಾಖೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರಾಗಿರ್ಬೋದು, STMC ಅವರಾಗಿರ್ಬೋದು, ಸಾರ್ವಜನಿಕರಾಗಿರ್ಬೋದು, ಪೋಷಕರು ಎಲ್ಲೇ ಕಳೆದ್ಬಿಡ್ತೀವಿ ನಾವು ದುಡ್ಡನ್ನು.